ಇಷ್ಟ ಹಠ ಒಳ್ಳೇದಲ್ಲ ಅದ್ಕೆ. ನಾವೆಲ್ಲ ಹೇಳ್ತಾ ಇದ್ರು ನೀವ್ ಕೇಳ್ತಾನೆ ಇಲ್ವಲ್ಲ. ನನ್ ಕಡೆ ನೋಡೋದು ನೀನ್ ಪಾವು ಅಂದ್ರೆ ನಾನು ವಡಾಪಾವು, ನೀನು ದ್ರಾಕ್ಷಿ ಅಂದ್ರೆ ನಾನು ರುದ್ರಾಕ್ಷಿ, ನೀನ್ ಮಾಯೆ ಅಂದ್ರೆ ನಾನು ಮೋಯೆ ಹಿಂದೆ ಎದ್ದೇಳ್ತಾ ಇರ್ಬೇಕು. ದೂಸರ ಮಾತಾಡಿದ್ರೆ ಕೂಸಗಳು ಬಿದ್ದೋಗ್ತವೆ. ಏನೇನಿಲ್ಲಿ ಯಾಕೆ ಬರ್ಬಾರದ? ಹಂಗೇನಿಲ್ಲ. ಮಂಜಿಯ ಚೇರ್ ಕೊಡು ಕೂತ್ಕೊಳ್ಳಿ. ಇಲ್ಲಿ ಚೇರ್ ನಂಗೆ ಕಾಣಿಸ್ತಾ ಇಲ್ಲ. ನಡೆದಿದ್ದೆಲ್ಲ ಗೊತ್ತಾಯ್ತು. ನನ್ ಮಗಳ ಪರವಾಗಿ ನಾನು ಕ್ಷಮೆ ಕೇಳ್ತೀನಣ್ಣ. ಇದು ಸಹಜ ತಾಯಿ. ಮೀನಾ ಹೀಗ್ ಮಾಡಿದಾಳೆ ಅಂದ್ರೆ ಅದಕ್ಕೆ ಬಲವಾದ ಉದ್ದೇಶ ಇರುತ್ತೆ. ನಾನೇನ್ ಇವಳ ಬಗ್ಗೆ ಕೋಪ ಮಾಡ್ಕೊಂಡಿಲ್ವಲ್ಲ. ತಿಳ್ಕಂತ ಹೇಳಿ ಹೇಳ್ಬಾರ್ದು. ಇಷ್ಟು ದೊಡ್ಡ ಸತ್ಯನ ಮುಚ್ಚಿಟ್ಟು ನಿಮ್ ಎಲ್ರ ಮನ್ಸ್ಗೂ ನೋವು ಮಾಡಿದ್ದೇನೆ. ಆದ್ರೆ ನೀವು ನೋಡಿದ್ರೆ ಪೇ ಮಾಡಿಲ್ಲ ಅಂತಿದ್ರಲ್ಲ ಮಾವ. ಅಣುರೇಣು ತೃಣಕಾಶದಲ್ಲಿದ್ರು ಕಿರಣ್ಯನ ಆಯಸ್ ಮುಗಿಯವರೆಗೂ ಕಂಬಾಸಿಲು ಬರಲೇ ಇಲ್ಲ ನರಸಿಂಹ. ದೊಡ್ಡ ಗುಟ್ಟು ಹೊರಗ್ ಬಂತು ಅಂತಂದ್ರೆ ಅಲ್ಲಿಗೆ ರೋಹಿಣಿ ಪಾಪದ ಕೂಡ ತುಂಬಿತು ಅಂತ ಅರ್ಥ. ಸಮಯ ನೋಡಿ ಪಾಠ ಕಲಿಸಿದೆ. ನೀನು ಇದರಲ್ಲಿ ನಿಮಿತ್ತ ಕಣಮ್ಮ. ಮೊದ್ಲು ಇವ್ರಿಗೆ ಊಟ ಮಾಡೋದಿಕ್ ಹೇಳಿ ಮಾವ. ಪಾಪ ಇವ್ರು ತಲೆ ಸುತ್ಕೊಂಬಂದ್ರು ಸುತ್ತಿ ಬಡಿಸಿ ತಲೆ ಬಲಿತರ ಮಾತಾಡ್ತಾಳೆ. ಬಾಬಾ ಬೈಬೇಡಿ ಬಾಬಾ, ತಪ್ಪು ಮಾಡಿದ್ವು ಆ ಹೆಂಗ್ಸ್. ನೀವು ನಮ್ಮ ಅಕ್ಕನ್ ಬೈದ್ರೆ ಹೆಂಗೆ? ಅದು ಎಲ್ಲ ಜಡ್ಜ್ಗಳಾಗ ಹೋಗ್ತಿರಲ್ಲ. ಏನ ಊಟ ಮಾಡೋದು ನನಗ್ ಬೇಡ ಮಾವ. ಹಾಗಾದ್ರೆ ಬಂದು ದಾರಿಗೆ ಸುಂಕ ಇಲ್ಲ ಅಂತ ನಾನಿಲ್ಲಿಂದ ಹೊರಡ್ತಾ ಇರ್ಬೇಕಷ್ಟೇ. ಅಪ್ಪನ ಮಾತಕ್ಕೂ ಬೆಲೆ ಕೊಡಲ್ಲ ಅಂದ್ರೆ ಅತ್ತೆ ಲೊಟ್ಟಣಿಗೆ ಇಟ್ಟಣಿಗೆ ಏನಾದ್ರು ಇದ್ರೆ ಕೊಡಿ ಇಲ್ಲಿ ಕೊಡಮ್ಮ. ಲೊಟ್ಟಣಿಗೆನ ಅದೇನ್ ಮಾಡ್ತಾನೆ ಅಂತ ನಾನು ನೋಡ್ಬಿಡ್ತೀನಿ. ಅಣ್ಣ ಅವ್ರು ಕೋಪದಲ್ಲಿದ್ದಾರೆ, ಹೊಡೆದ್ಬಿಟ್ರೆ ಕಷ್ಟ. ಆ ಕೋಪ ಮಾತ್ರ ನಿಮಗ್ ಕಾಣ್ತಿರೋದು. ಹೆಂಡತಿ ಆಯಾಸ ಆಗೋಗಿಗಳಲ್ಲ ಅನ್ನೋ ಸಂಕಟ ಇವನು ಬಾಯಿಲ್ ಆತರ ಮಾತು ಬರೆಸ್ತಾ ಇದೆ. ಕೆಲವು ಸನ್ನಿವೇಶನ ಅರ್ಥ ಮಾಡ್ಕೋಬೇಕು. ಏನು ಮಮ್ಮಿನ ಊಟ ಮಾಡ್ತೀಯಾ ಇಲ್ವಾ? ಮನಸ್ಸನ್ನ ತಾಮಸವಾಗಿ ಇಟ್ಕೋಬೇಕು ತಾಯಿ. ಅನಾಹುತ ಆಗೋಗಿದೆ, ಆದ್ರೆ ನೀನ್ ಆರೋಗ್ಯ ಕೆಡಿಸ್ಕೋಬಾರ್ದು. ನನ್ ಮಾತಿಗೆ ಬೆಲೆ ಕೊಡು. ಅವ್ವ ಸದ್ಯ ತಿನ್ನೋಕ್ ಒಪ್ಕೊಂಡ್ರಲ್ವಾ? ಅಬ್ಬಾ ನಾನು ಹೋಟೆಲ್ಗೆ ಹೋಗಿ ಬರ್ತೀನಿ. ನಾನು ಡ್ರಾಪ್ ಮಾಡೋ ಹಾಗೆ. ಸರಿ ಬಾ. ಬಾಯ್. ಮೀನ ಗಿಡಕ್ಕೆ ನೀರ್ ಹಾಕೋದು ಒಳ್ಳೇದೇ, ಆದ್ರೆ ಬೇಸಿಗೆ ಉರುಬಿಸ್ಲಲ್ಲಿ ಗಿಡಕ್ಕೆ ನೀರ್ ಹಾಕಿದ್ರೆ ಜೀವ ಕೊಡೋ ನೀರೇ ಗಿಡದ ಪ್ರಾಣನ ಕಿತ್ಕೊಂಡ್ಬಿಡುತ್ತೆ. ನೀನು ಒಳ್ಳೇದ್ ಮಾಡ್ತಿದ್ಯಾ ಸರಿ, ಆದ್ರೆ ಯಾರಿಗೋಸ್ಕರ ಮಾಡ್ತಿದ್ಯಾ ಅನ್ನೋ ತಿಳ್ಕೊಬೇಕು. ಪ್ರತಿ ಸಾರಿ ಯಾರೋ ಮಾಡಿದ ತಪ್ಪಿಗೆ ನೀನ್ ಬಲಿ ಆಗ್ತಾ ಇದೀಯ. ಹಾಗೆ ಮಾಡ್ಕೋಬೇಡಮ್ಮ. ಊಟ ಮಾಡ್ಕೊಂಡ ಊಟ ಮಾಡ. ಕುಸುಮಮ್ಮ ನಾನು ಹೋಗಿ ಬರ್ತೀನಮ್ಮ. ಅಣ್ಣ ಸ್ವಲ್ಪ ಕಾಫಿ. ಮೇಡಮ್ ಎಲ್ಲ ಆಗಿದೆ. ಸ್ವಲ್ಪ ಮನೇಲಾದ ಘಟನೆಗಳಿಂದ ಶುಗರ್ ಏರುಪೇರಾಗಿದೆ. ಜಾಸ್ತಿ ಏನು ಬೇಡ ತಾಯಿ. ಇವತ್ತು ಇವಳು ಇಲ್ಲೇ ಇದ್ದು ಸುಧಾರಿಸ್ಕೊಳ್ಳಿ, ನಾಳೆ ಕರ್ಕೊಂಬ. ಆಗಬಹುದು. ಬರ್ತೀನಮ್ಮ, ಬರ್ತೀನಿ ಕಂದ, ಬರ್ತೀನತ್ತ. ಊಟ ಮಾಡೋ. ನೀವ್ ಮಾಡಿ ಮತ್ತೆ ಶುರು ಮಾಡ್ತೀನಿ. ನೀನು ತಿನ್ನೋವರ್ಗು ನಾನ್ ತಿನ್ನಲ್ಲ. ಆಯ್ತು ಮಾಡ್ತೀನಿ. ಎಲ್ಲಿ ಆನು ಅಂಗಡು ಪಕ್ಕದ ಹಂಗೆ ಬಂಗಡಿಸ್ಬಿಡ್ಲಾ? ಬೈ ಮಾಡಿ ನೋವಾಗುತ್ತೆ. ಹಂಗದ ಹೊಡಬಿಡ್ಲಾ? ಗದಗು ಇದೇ ಮೊದ್ಲಲ್ಲಿ ಅವ್ನ ಮಲಗಿಸಿದಲ್ಲಿ ನನ್ನ ಎದೆ ಹಾಲು ಕೊಡ್ಸೋದೀನಿ. ಕೈ ತುತ್ತು ಇನ್ಸೀಸ್. ನಂಗೆ ಮೋಸ ಮಾಡಕ್ಕೆ ನಾನು ನಿನ್ಗೆ ಎಷ್ಟು ನಂಬಿದ್ದೆ, ಎಷ್ಟೇ ಪ್ರೀತಿಸಿದ್ದೆ. ಯಾಕೆ ಮೋಸ ಮಾಡ್ದೆ? ನನಗ್ ಗೊತ್ತಾಗೋಯ್ತು ನೀನ್ ಯಾರು ಏನು ಅನ್ನೋದು ನನಗೆ ಗೊತ್ತಾಗೋಯ್ತು. ನಿನ್ನ ಮೋಸ ಮಾಡಕ್ಕಾಗಲ್ಲ, ನೀ ನನ್ ಮೋಸ ಮಾಡಕ್ಕಾಗಲ್ಲ. ನಿನ್ನ ಸಾಯಿಸಿ ನಾನು ಸುತ್ತೋಗ್ಬಿಡ್ತೀನಿ. ನೀನ್ ಸಾಯಿಸಿ ನಾನು ಸುತ್ತೋಗ್ಬಿಡ್ತೀನಿ. ಸಾಯಿ ಮನೋಜ್ ಬೇಡ ಮನೋಜ್. ಏನೇ ಬೇಡ, ಇವತ್ತು ನಿನ್ನ ತೀರ್ಸ್ಬಿಟ್ಟು ನಿನ್ನ ಜೀವನಕ್ಕೆ ಲೋಟ ಇಟ್ಬಿಡ್ತೀನಿ ಕಣ. ಬಿಡಲ್ಲ ಕಣೆ ಇವತ್ತು. ಮನೋಜ ನಾನು ಕಣ ನಿಮ್ಮಮ್ಮ ನನ್ ಯಾಕೋಸೆ ಇವತ್ತು ನಾನ್ ಬಿಡ್ತೀನಿ. ಸೂರ್ಯ, ಈ ರೋಹಿಣಿ ಇವತ್ತು ಬದುಕಕ್ ಬಿಡಲ್ಲ. ತೀರ್ಸ್ಬಿಡ್ತೀನಿ ಕಣ. ಕರೆಕ್ಟ್ ಕಂಡ್ಬಿಟ್ಟಳು. ಅದು ಪೌಡ್ರಮ್ಮ ಅಲ್ಲ ಕಣೋ, ನಿಮ್ ಮಮ್ಮಿ. ನೋಡು ಕಂಡ್ಬಿಟ್ಟು. ಅನುಜ ಏನು ಆಯ್ತು ನಿನಗೆ? ನನಗ ಗೊತ್ತಾಗುತ್ತೆ ನಿನ್ಗೆ. ಸೂರ್ಯ ಬಿಡ. ಮನಜ ಏನೋ ಹೋಗಿದೆ ನನಗೆ. ಊಚಿಗೆ ಚಿಡ್ದಿದ್ಯಾ ನಿನಗೆ? ಸೂರ್ಯ ಇಲ್ಲ ಅವಳು, ಇಲ್ಲ ಅವಳು. ಲೇ ಮನೋಜ, ಮೊದ್ಲು ನಿನ್ ಭ್ರಮೆಯಿಂದ ಆಚೆ ಬರೋ. ಅವ್ಳಿಗೆ ಇಲ್ಲ ಕಣೋ. ಯಾಕೋ ಹೀಗ್ ನನ್ನ ಹೊಟ್ಟೆ ಉರಿಸಿದ್ಯಾ? ಅನುಜ ತೊಳಗ್ ಹೋದ್ಲು ಕಣೋ. ನಿನ್ ಜೀವನದಲ್ಲೇ ಇಲ್ಲ ನೋಡು. ನೀನು ಇಲ್ಲಿ ರೂಮಲ್ಲಿ ಕುತ್ಕೋಬೇಡ, ಹಾಲಿಗೆ ಬಾ. ಒಬ್ರೇ ಇಲ್ಲಿರ್ಬೇಡ ಬಾಪ. ನಾನು ಎಲ್ಲೂ ಬರಲ್ಲ, ನಾನು ಒಬ್ಳೇ ಇರ್ತೀನಿ, ಒಂಟಿಯಾಗಿರ್ತೀನಿ. ನನ್ ಅಮ್ರೇಸ್ ಪ್ರೀತಿ ಅಲ್ಲ ಮನೋಜ, ನನ್ನ ಅಮ್ಮ ಕಣೋ. ಬಿಡಿ ಸಕ್ರೆ, ಬಿಟ್ಬಿಡು. ಒಬ್ನೇ ಬಿಟ್ಟು. ಇವನೊಬ್ಬನೇ ಬಿಟ್ಟು. ಅಯ್ಯೋ ಬಾ ಸಕ್ರೆ, ಒಂದ್ ಸ್ವಲ್ಪ ಅವನೊಬ್ನೇ ಇರ್ಲಿ. ಕುಡಿ ಕ್ರೇ. ನೀನ್ ಹಿಂಗ ಅಳೋದ್ರಿಂದ ಯಾವ ಪ್ರಯೋಜನ ಇಲ್ಲ. ತಗೋ ನೀರ್ ಕುಡಿಕೊ. ನಮ್ಮನೆ ದೀಪ ಅಂತ ಬೆಳೆಸ್ತೆ ಚಿಂತರ ಆಡ್ತಿದ್ದಾನೆ. ಬಂದಲ್ಲ ಅಭಿಷ್ಟ ಶೋಭಿತ ಪ್ರಸನ್ನಾಕ್ಷಿ, ಅದಕ್ಕೆ ಹುಚ್ಚಾಗೋಗಿದ್ದಾನೆ. 2 ದಿನ ಎಲ್ಲ ಸರಿ ಹೋಗ್ತಾನೆ. ನೀನ್ ನೀರ್ ಕುಡಿತು. ತೀಸ್ಕೊ. ಯಾಕೋ ಇವ್ ನಿನ್ ಹಿಂಗ್ ನೋಡಿ ನಾನು ಬೇಗ ಕಣ್ ಮುಚ್ಕೊಂಡ್ಬಿಡ್ತೀನಿ ಅಂತ ಅನ್ನಿಸ್ತಾ. ಬಾಯಿಗೆ ಬಂದಂಗೆಲ್ಲ ಮಾತಾಡೋ ಸಕ್ರೆ ನೀನು. ಸಂತೋಷ ಇರ್ಲಿ ದುಃಖ ಇರ್ಲಿ, ಶುರುವಾದ ದಿನ ದೊಡ್ಡದಾಗಿರತ್ತೆ. ಅದೇ ಒಂದಿನ ಆ ಸಂತೋಷ ಆಗ್ಲಿ ದುಃಖ ಆಗ್ಲಿ ಹಳೆದಾಗೋಗತ್ತೆ.
ಅದು ಹಳೇದಾಗಷ್ಟಲ್ಲಿ ಇವನ್ ಗತಿ ಏನಾಗುತ್ತೋ ಏನೋ. ಇದಕ್ಕೆಲ್ಲ ಮಿಣಿಮಿಣಿಕಿದೆ ಕಾರಣ. ನಾನು ಅವಳ ಸುಮ್ಮನೆ ಬಿಡಲ್ಲ. ಮನೇಲಿ ಕೊಚ್ಚೆ ಆಗಿದ್ದಾಗ ಹೊರಕೆನಲ್ಲಿ ಕ್ಲೀನ್ ಮಾಡ್ಬೇಕು. ಆ ಕೊಚ್ಚೆ ಅದ್ರ ಪಾದ ಎಲ್ಲೋ ಇದ್ದಾಗ ನಾವಾಗ ಹೋಗಿ ಅದ್ರ ಮೇಲೆ ಕಲ್ಲು ಹಾಕೋ ಕೆಲಸ ಮಾಡಬಾರದು. ಅದ್ರ ಪಾಡಾಗ ಅದ್ ಎಲ್ಲೋ ಹೊಟ್ಟೋಗಿ ಮನೇಲಿರೋದನ್ನ ಸರಿ ಮಾಡ್ಕೊ. ಬೀದಿಲಿ ಹೋಗೋದ್ರ ಬಗ್ಗೆ ಚಿಂತೆ ಮಾಡಕ್ ಹೋಗ್ಬೇಡ. ಚಿಂತೆ ಮಾಡ್ಬಾರ್ದಾ? ಚಿಂತೆ ಮಾಡ್ಬಾರ್ದಾ? ಕಾಣಿಸ್ತೆ ಬಿಡಲ್ಲ ನಾನು. ಸಕ್ರೆ ಬರ ನಿಂತ್ಕೋ. ನೀನ್ ಹೋಗಿ ಆ ರೋಹಿಣಿನ ಅಮ್ಲ್ಕೊಂಡು ಏನು ಪ್ರಯೋಜನ ಇಲ್ಲ. ಅದು ವಾಪಸ್ ಕಳ್ಳಿ, ಅದು ವಾಪಸ್ ಬರಲ್ಲ. ಬಿಟ್ಟಾಕು, ಎಲ್ಲೂ ಹೋಗ್ಬೇಡ ನೀವು. ನಾನು ಅವಳನ್ನ ನೋಡಕ್ ಹೋಗ್ತಿಲ್ಲ. ಮತ್ತೆ ನಿನಗ್ ಯಾಕೋ ಗ್ರಾಚಾರ ಬಿಡಿಸ್ತೀನಿ ಅಂತ ಹೇಳಿದ್ನಲ್ಲ. ಎಲ್ಲಿ ಯಾರು? ಬಾ, ನಾನೇ ನಿನ್ ಕರ್ಕೊಂಡು ಹೋಗ್ತೀನಿ. ಬಾ. ಬೇಕಾಗಿಲ್ಲ. ರೌಡಿಗಳನ್ನೆಲ್ಲ ಬೆನ್ನಿಗೆ ಹಾಕೊಂಡು ಹೋಗೋಳಲ್ಲ ಶಾಂತಿ. ಆಯ್ತು, ನಿಂತ್ಕೋ ನಿಮಿಷ. ನಿನ್ ಮೊಬೈಲ್ ಕೊಡಿಲಿ. ಯಾಕೆ? ಕೊಡಿಲಿ. ಒಳ್ಳೆ ನಾ ನಂಬರ್ ಹಾಕಿದೀನಿ. ರೌಡಿ ಅಂತಾನೆ ಸೇವ್ ಮಾಡಿದೀನಿ. ನಿನಗೇನಾದ್ರೂ ಬೇಕಿದ್ರೆ ಈ ರೌಡಿ ನೆನ್ಪಿಸ್ಕೊ, ತಕ್ಷಣ ಬಂದ್ಬಿಡ್ತೀನಿ. ಅಂತ ಸಮಯ ಈ ಜನ್ಮದಲ್ಲೇ ಬರಲ್ಲ. ಕಸ್ತೂರಿ, ಬನ್ನಿ ಮಾಸ್ಟರ್, ಬನ್ನಿ. ನೀವ್ ಬನ್ನಿ ಅಂತ ಹೇಳಿಲ್ಲ ಅಂದ್ರೆ ನಾನ್ ಬರ್ತಾ ಹೋಗ್ಬಿಡ್ತೀನಾ? ಎಲ್ಲ ಯಾವಳು? ಕಸ್ತೂರಿ, ಬನ್ನಿ ಬನ್ನಿ ಬನ್ನಿ. ಏನಮ್ಮ ಕಸ್ತೂರಮ್ಮ, ನಿಮ್ ಹೊಟ್ಟೆ ತಣ್ಣಗಾಯ್ತು? ಯಾಕೆ? ಯಾಕೆ? ಆ ಚಿಲಿಕ್ನೂರ್ನ ಬೆಂಗಳೂರಿಗೆ ಬರೋ ಹಾಗೆ ಮಾಡಿದ್ದು, ನಮ್ಮನೆ ಅಡ್ರೆಸ್ ಕೊಟ್ಟಿದ್ದು ನೀನೇ ತಾನೇ? ನಾನೇನ್ ಮಾಡ್ದೆ? ಕಸ್ತೂರಿ, ಕಾರ್ಗೆ ಎಷ್ಟ್ ಚಕ್ರ ಅಂತ ಹೇಳಿದ್ರೆ ಮುಂದೆ ನಾನ್ ನೋಡ್ಕೋತೀನಿ, ಇಲ್ದೆ ನೀನ್ ನೋಡ್ಕೊಂಡಂಗ ಆಯ್ತು. ಸೌದಾಮಿನಿ ತಂದು ಇವಾಗ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ದೀರಾ? ನನಗೆ ಕೋಪ ಗೀಪ ಬರ್ಸುದು ನಾನ್ ಏನ್ ಮಾಡ್ತೀನಿ ಅಂತ ನಂಗೆ ಗೊತ್ತ. ಸುಮ್ಮನ್ ಕೂತ್ಕೊಳ್ಳ. ಹೊರಗಡೆ ಗೋಲ್ಗಪ್ಪ ಗಾಡಿ ನಿಲ್ಸೋನೆ, ಒಪ್ ತಿನ್ಕೊ ಹೋಗಯ್ಯ. ಆಯ್ತು ಮೇಡಮ್. ಶಾಂತಿ, ಬಾ ಕೂತ್ಕೋ, ಮಾತಾಡೋಣ. ಕೂತ್ಕೊಂಡ್ ಮಾತಾಡಕ್ಕೆ ಏನಮ್ಮ ಉಳಿದಿದೆ ಇಲ್ಲಿ? ಆ ಚಿಂತಾಮಣಿ ಕೈಯಲ್ಲಿ ಎಲ್ರೂ ಸೇರ್ಸಿ ನಮ್ ಮನೆ ಒದಿಸ್ಬಿಟ್ರಲ್ಲ. ಸುಮ್ನೆ ಅರ್ಥ ಇಲ್ದೆ ಮಾತಾಡ್ಬೇಡ ಶಾಂತಿ. ನಾನು ಅವಳ ಪರಿಚಯ ಅಷ್ಟೇ ಮಾಡಿಸಿದ್ದು. ಅಯ್ಯೋ ಮಲೇಷಿಯಾ ಅಂತ ಮಲೇರಿಯಾ ಬಂದೊಳಗಾಡಿದ್ದು ನೀನು. ಎಲ್ಲ ನಿನ್ನ ನನ್ ಎದುರುಗಡೆ ನಿಂತು ಮಾತಾಡೋ ಹಂತಕ್ ಬಂದ್ಬಿಟ್ಟಿಯನೆ ನೀನು. ಏಕೆ? ನಿನ್ನೊಬ್ಳಿಗೆನ ಬಾಯ್ ಕೊಟ್ಟಿರೋದು? ಮಗ ಛಾಯೆಯಿಂದ ಮೋಸ ಹೋಗಿದ್ದ. ಸತ್ಯ ಗೊತ್ತಾದ್ರೆ ಯಾರು ನಿನ್ ಮಗನ್ಗೆ ಹೆಣ್ ಕೊಡಲ್ಲ ಅನ್ನೋ ಭಯ ನಿನ್ಗಿತ್ತು. ಅನ್ನ ಆರಿತ್ತು, ಒಗ್ಗರಣೆ ಕಾದಿತ್ತು ಅಂತ ಹೇಳಿ ಚಿತ್ರಾನ್ನ ಬೆಳೆಸೋಳು ನೀನೇ ತಾನೆ? ಲೇ ಕಸ್ತೂರಿ, ಲೇ ಅಂದ್ರು ಅಷ್ಟೇ, ಅಂದ್ರು ಅಷ್ಟೇ. ಸತ್ಯ ಸುಳ್ಳಾಗೋದಿಲ್ಲ. ನೆಲ ನೋಡಿ ಫಲ ಬೆಳಿಬೇಕು, ಕುಲ ನೋಡಿ ಹೆಣ್ ತರ್ಬೇಕು ಅಂತಾರೆ. ಎಲ್ಲಿ ಮನೋಜ್ನಿಂದ ಇವಳು ಮಿಸ್ ಆಗೋಗ್ತಾಳ ಅಂತ ಅವಳು ಯಾರು, ಅವಳ ಅಪ್ಪ ಅಮ್ಮ ಯಾಕೆ ಬಂದಿಲ್ಲ ಅಂತ ಕಡೆ ಪಕ್ಷ ವಿಡಿಯೋ ಕಾಲಲ್ಲಾದ್ರೂ ಮಾತಾಡೋಣ ಅನ್ನೋದ್ರದ್ದು ಯೋಚನೆ ಮಾಡ್ದೆ. ದೇವಸ್ಥಾನ ಕರ್ಕೊಂಡೋಗಿ ತಾಳಿ ಕಟ್ಸೋ ಏರ್ಪಾಟ್ ಮಾಡಿದ್ಯಾರು? ಅದ್ ಬಿಡು. ಅವಳು ಮಲೇಷಿಯಾ ಅನ್ನೋ ವಿಷಯದಲ್ಲಿ ಸುಳ್ಳು ಹೇಳಿದಾಳೆ ಅಂತ ಗೊತ್ತಾದ್ಮೇಲಾದ್ರೂ ಎಚ್ಚೆತ್ಕೊಂಡ್ಯಾ? ಇಲ್ಲ. ಮುಚ್ಚಬಾಯಿ ಸಾಕು. 30 ವರ್ಷದ ಫ್ರೆಂಡ್ ತಾನೇ ನೀನು. ಅದೇನು ಎಲ್ಲ ಮಂತ್ರದ ಮೇಲೆ ಹೊಡ್ಸದ್ ನೀನು? ದಿನ ಅವಳು ನಿನ್ ನೆತ್ತಿ ಕೂಟಕ್ ಬರ್ತಿದ್ಲಲ್ಲ, ಆಗ ಅವಳು ಏನು ಎತ್ತ ಅಂತ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ಬೇಕಿತ್ ನೀನು. ಇದೊಳ್ಳೆ ಚೆನ್ನಾಗಿದ್ಯಲ್ಲ. ಕೇರಳದಲ್ಲಿ ಪಾನ್ ಹೊಡಿಯಕ್ ಬರ್ದೇ ಇರೋನು ಸ್ಟ್ರೈಕರ್ ಪ್ರಾಬ್ಲಮ್ ಒಂದಾಗಾಯ್ತಲ್ಲ. 2 ವರ್ಷ ಅವಳು ಬದುಕಿದ್ದು ನಿನ್ ಜೊತೆ, ಇದ್ದಿದ್ದು ನಿನ್ ಜೊತೆ, ಮೆರೆದಿದ್ದು ಸುಳ್ ಬಗಳಿದ್ದು ಎಲ್ಲ ನಿನ್ ಜೊತೆನೆ. ಮೋಸ ನೀನ್ ಹೋಗಿ ನನ್ಮೇಲ್ ಕೂಗಾಡಿದ್ರೆ ಅರ್ಥ ಇದ್ಯೇನೆ? ಇದೇ ಕಡೆ ಇದೆ ನಿನಗೆ ನನ್ನ ಮೇಲೆ ಮುನ್ಸು. ಎಲ್ಲಿ ಅವಳು ಚೆನ್ನಾಗಿದ್ದು ಬಿಡ್ತಾಳೇನೋ ಅನ್ನೋ ಕೋಪ ನಿನಗೆ. ಅಂತ ಮನಸ್ಥಿತಿ ನನಗಿಲ್ಲ ಶಾಂತಿ. ದಿನಾಗ್ಲೂ ದೀಪ ಹಚ್ಬೇಕಾರೆ ಶಾಂತಿ ಚೆನ್ನಾಗಿರ್ಲಿ ಅಂತ ಬೇಡ್ಕೊಳೋ ಅಂತೋಳು ನಾನ್ ಹಾಳಾಗ್ಲಿ ಅಂತ ಯಾವತ್ತೂ ಕೇಳ್ಕೊಳಲ್ಲ. ಮೇಡಮ್ ನೋಡಿ, ನೆತ್ತಿ ಕಾವಾಗಿದೆ ಅಂತ ಕಾಣಿಸುತ್ತೆ. ಸ್ವಲ್ಪ ಮುಚ್ಚೆ ಕುಡ್ದು ತಣ್ಣ ಮಾಡ್ಕೊಳ್ಳಿ, ಸಂಗ್ರಹಣ ಮಾಡ್ಕೊಳ್ಳಿ. ಏನೇನಯ್ಯ ನೀನು? ರೋಡಲ್ಲಿ ಹಳ್ಳ ಪಳ್ಳ ಹಂಬು ಬರುತ್ತಾರ ಆಗ ಬರ್ತಾನೆ ಇದೆಯಲ್ಲ. ತಗೊಂಡೋಗಿ ತಿಪ್ಪೆಗ್ ಸುರಿಯೋದನ್ನ. ಏನು ತಿಪ್ಪೆಗ? ಮೇಡಮ್, ಇದು ಭೂಲೋಕದ ಅಮೃತ. ಕಸ್ತೂರಿ, ಈ ಭಯ್ಯ ನಿನಗೆ ಎಷ್ಟೇ ದೊಡ್ಡ ಫ್ರೆಂಡ್ ಆಗಿರ್ಬೋದು, ಆದ್ರೆ ನಾನು ನೀನು ಮಾತಾಡ್ಬೇಕಾದ್ರೆ ಮದ್ದಿಗ್ ಬರ್ಬೇಡ ಅಂತ ಹೇಳ್ಬಿಡು. ಇನ್ ಮಾತಾಡೋದೇನಿದೆ? ಓಹೋ, ಮಾತುಕತೆ ಎಲ್ಲ ಮುಗೀತು ಅಂತಿದ್ಯಾ? ಆಯ್ತಮ್ಮ, ಆಯ್ತು. ಎಲ್ರೂ ಸೇರಿ ನನ್ ಹೊಟ್ಟೆ ಉರ್ಸಿ ಅದ್ ಹೇಗ್ ಚೆನ್ನಾಗಿರ್ತಿರೋ ನಾನು ನೋಡ್. ನಮ್ ಮನೆ ಶಾಂತಿ, ನೆಮ್ಮದಿ, ಸುಖ ಎಲ್ಲ ಕೊಚ್ಕೊಂಡ್ ಹೊಟ್ಟೋಯ್ತು. ನೀವು ಖುಷ್ಬಿಡಿ. ಲೇ, ರೋಹಿಣಿ ಮನೆ ಬಿಟ್ಟು ಹೋಗಿದ್ದಾಳೆ, ಮನೇಲಿ ಹೀಗೆಲ್ಲ ನಡೆದಿದೆ ಅಂತ ನಿನಗ್ ಹೇಗೆ ಗೊತ್ತಾಯ್ತು? ಬಂದಿದ್ದ ಚಿಲಕ್ನೂರಿಲಿಗೆ? ಇಲ್ಲ, ಅದ್ರ ವಿಷಯ ಗೊತ್ತಾಯ್ತು. ನಮ್ ಮನೆ ವಿಷಯ ನ್ಯೂಸ್ ಪೇಪರ್ ತರ ಎಲ್ಲಾ ಕಡೆ ಹರಡು ಬಿಟ್ಟಿದೆ. ಇರ್ಲಿ, ನೀವು ಹಾಲ್ ಬೇಡ, ಹಾಲ್ಕೋವ ಮಾಡ್ಕೊಂತೀನಿ. ಅಲ್ಲ, ಇವ್ರು ಯಾಕೆ ಈ ರೀತಿ ಎಲ್ಲ ಬೈತಾ ಇದಾರೆ? ಅಸಹಾಯಕತೆ ಕಾಶಿನ, ತುಂಬಾ ನೋವಾಗಿದೆ. ಇದನ್ನ ಹೇಗ್ ಹೊರಗಡೆ ಹಾಕೋದು ಅಂತ ಗೊತ್ತಾಗದೆ ಈ ತರ ಎಲ್ಲ ಮಾತಾಡ್ತಿದ್ದಾಳೆ. ಪಾಪ, ನಮ್ ಸ್ನೇಹನಾದ್ರೂ ಚೆನ್ನಾಗಿದ್ದಿದ್ರೆ ಅವಳು ಸಮಾಧಾನನಾದ್ರೂ ಮಾಡ್ಬೋದಾಗಿತ್ತು. ಕೇಳೋ ಸ್ಥಿತಿನಲ್ಲಿ ಅವ್ರಿಲ್ಲ. ಟೈಮ್ ಬೇಕಾಗುತ್ತೆ ಎಲ್ಲದಕ್ಕೂ. ಸರಿ, ಕಾಫಿ ಮಾಡ್ಕೊಡ್ಲಾ? ಮಮ್ಮಿ, ಅಮ್ಮ, ಮಮ್ಮಿ ಯಾರು? ಯಾರು?
ನೀನಾ ನೀನಾ ಯಾಕೆ ಯಾಕೆ ಬಂದೆ ಇಲ್ಲಿಗೆ? ನನ್ ಬಟ್ಟೆ ಬರೆ ಎಲ್ಲ ಇಲ್ಲೇ ಇದೆ ಅತ್ತೆ, ಅದನ್ನ ತಗೊಂಡ್ ಹೋಗಕ್ ಬಂದೆ. ತುಳು ಒಂದು ತೂಳು ಸಿಗಲ್ಲ ಕಣೆ ನಿನ್ಗೆ. ಅಯ್ಯೋ ಅತ್ತೆ, ಸಂಪಾದನೆ ಯಾರ್ ಬೇಕಾದ್ರೂ ಮಾಡಿರ್ಬೋದು. ಇವ್ರ ಚೂಡಿದಾರು ಸೀರೆನ ನಿಮ್ ಮಗ ಉಟ್ಕೊಳ್ಳೋದಕ್ಕಾಗತ್ತಾ? ತಗೊಂಡೋಗ್ಲಿ ಬಿಡಿ. ಅದನ್ನೆಲ್ಲ ತಗೊಂಡ್ಬಂದು ನಾನೇ ನಿನ್ ಮುಖದ ಮೇಲೆ ಬಿಸಾಕ್ತೀನಿ ಇದೆ. ನಾನ್ ನಿನ್ ಮುಖ ನೋಡ್ಬಾರ್ದು. ಇನ್ನು ಯಾವತ್ತು ನಾನು ನೀನು ಒಂದಾಗಲು ಸಾಧ್ಯನೇ ಇಲ್ಲ. ಒಂದಾಗ್ತೀವಿ ಮನೋಜ್, ಇದ್ರಿಂದ ನನ್ಗೆ ಒಳ್ಳೇದು.